ನಮಸ್ಕಾರ ಗುರುಗಳೇ. ಭಗವಂತನ ಯಾರಾದರೂ ನೋಡಿದಾರಾ ಅಂತ ಈ ಪ್ರಶ್ನೆ ಖಂಡಿತವಾಗ್ಲೂ ನಿಮ್ಮಲ್ಲಿ ಮೂಡೇ ಮೂಡುತ್ತೆ. ಅಲ್ಲ, ಭಗವಂತ ಹಿಂಗೇ ಇದ್ದಾನಾ, ಇದೇ ಥರ ಇದ್ದಾನಾ, ಭಗವಂತನ ರೂಪ ಹಿಂಗೇನಾ, ಈ ಥರನೇ ಇರುತ್ತಾ, ನಿಜವಾಗ್ಲೂ ಭಗವಂತ ಈ ಕಲಿಯುಗದಲ್ಲಿ ಇದ್ದಾನಾ ಅಂತ ಎಷ್ಟೋ ಜನ ಈ ಪ್ರಶ್ನೆಗಳು ಆಗ್ತಾರೆ. ಈ ಪ್ರಶ್ನೆಗಳು ಮೂಡುತ್ತೆ ನಿಮಗೆ. ಖಂಡಿತವಾಗ್ಲೂ ಭಗವಂತ ಅಂತಂದರೆ ಯಾರು ಗೊತ್ತಾ? ನಿಮ್ಮ ಆತ್ಮನೇ ಪರಮಾತ್ಮ. ಅರ್ಥ ಮಾಡ್ಕೊಳ್ಳಿ. ಭಗವಂತ ನಿಮ್ಮ ಜೊತೆಗೆ ಸದಾ ಇದ್ದಾನೆ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಸಂಕೇತಗಳು, ಈ ಒಂದು ಸೂಚನೆಗಳು ನಿಮಗೆ ಇಂಡಿಕೇಶನ್ಸ್ ಕೊಡ್ತಾ ಹೋಗುತ್ತೆ. ನೀವು ಇನ್ನೊಬ್ಬರಿಗೆ, ಬೇರೆ ಯಾರಿಗನ್ನಾಗಲಿ ಪದೇ 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 ದಾನ ಧರ್ಮಗಳು ಮಾಡ್ತಾ ಇದ್ದರೆ, ಪ್ರಾಣಿ ಪಶು ಪಕ್ಷಿಗಳಿಗಾಗಲಿ ಬಡವ್ರಿಗಾಗಲಿ ನೀವು ಪದೇ 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 ದಾನ ಧರ್ಮಗಳು ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ಭಗವಂತ ಇರ್ತಾನೆ, ಇದ್ದೇ ಇರ್ತಾನೆ. ಕಷ್ಟಗಳು ಬರುತ್ತೆ ಭಗವಂತ, ಯಾಕೆಂದರೆ ಭೂಮಿ ಮೇಲೆ ಹುಟ್ಟಿದ ಮೇಲೆ ಸರ್ವೇ ಸಾಮಾನ್ಯ, ಕಷ್ಟ ಎಲ್ರಿಗೂ ಇದ್ದಿದ್ದೆ. ಈಗ ಎಲ್ಲ ಒಂದೇ ಥರನೇ ಇರಲ್ಲ. ಮಳೆಗಾಲನೂ ಇರುತ್ತೆ, ಚಳಿಗಾಲನೂ ಇರುತ್ತೆ, ಬೇಸಿಗೆ ಕಾಲನೇ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಹೇಗೆ ಬರುತ್ತೋ ಮನುಷ್ಯನಿಗೂ ಸರ್ವೇ ಸಾಮಾನ್ಯ ಕಷ್ಟಗಳು ಸುಖಗಳು ಅನ್ನೋದು ಇದ್ದಾವೆ. ಬಟ್ ಭಗವಂತ ನಿಮ್ಮ ಜೊತೆಗೆ ಇದ್ದಾನೆ ಅನ್ನೋದಕ್ಕೆ ಇಂಡಿಕೇಶನ್ಸ್, ಸೂಚನೆಗಳು ಏನು ಅಂತಂದರೆ, ನಿಮ್ಮ ಹತ್ರನೇ ಪದೇ ಪದೇ ಬೇಕಂತಲೇ ನಿಮ್ಮ ಹತ್ರ ದಾನ ಧರ್ಮ ಕೇಳಲಿಕ್ಕೆ ಬರ್ತಾರೆ, ಭಿಕ್ಷೆ ಬೇಡಲಿಕ್ಕೆ ಬರ್ತಾರೆ. ಹಣ, ಊಟ ಕೊಡೋಣ, ಊಟಕ್ಕೆ ದುಡ್ಡಿಲ್ಲಣ್ಣ, ಹಣ ಊಟ ಕೊಡ್ಸೋಣ, ಹೊಟ್ಟೆ ಹಸ್ಬಿಟ್ಟಿದೆ ನನಗೆ, ನಮಗೆ ಊಟ ಕೊಡಿಸ್ರಿ, ದುಡ್ಡು ಕೊಡ್ರಿ, ತುಂಬ ಕಷ್ಟದಲ್ಲಿದ್ದೀವಿ ಅಂತ ಅಂದ್ಬಿಟ್ಟು ರೋಡ್ನಲ್ಲಿ, ದಾರಿಯಲ್ಲಿ ಹೋಗುವಾಗ, ಹೊರಗಡೆ ಎಲ್ಲಾದರೂ ಹೋಗುವಾಗ, ದೇವಸ್ಥಾನದ ಹತ್ರ ಆಗಲಿ, ಎಲ್ಲಾದರೂ ನಿಮ್ಮ ಮನೆ ಹತ್ರನಾಗಲಿ ನಿಮಗೆ ಅವರು ಬಂದು ಪರ್ಟಿಕ್ಯುಲರಾಗಿ ನಿಮಗೆ ಯಾಕೆ ಕೇಳ್ತಾರೆ? ಕೇಳ್ತಿದ್ದಾರೆ ಅಂತಂದರೆ ನಿಮ್ಮಲ್ಲಿ ಆ ಶಕ್ತಿ ಇದೆ ಅಂತ, ಆ ಶಕ್ತಿ, ಆ ತಾಕತ್ತಿದೆ ಅಂತ. ಅಂದರೆ ನಿಮ್ಮ ಆತ್ಮದಲ್ಲಿ ಪರಮಾತ್ಮ ಬಂದು ಸೇರ್ಕೊಂಡಿದ್ದಾನೆ ಅಂತ. ನೀನು ಕೊಡು ಅವನಿಗೆ, ಅವನ ಕಷ್ಟಕ್ಕೆ ನಾನು ನಿನ್ನ ಜೊತೆ ಇದ್ದೀನಿ ಅಂತ. ಇಲ್ಲಿ ಭಗವಂತ ನಿಮ್ಮ ಜೊತೆ ಸದಾ ಇರ್ತಾನೆ. ಸುಮ್ಮನೆ ದಾನ ಧರ್ಮಗಳು ಮಾಡೋಕ್ಕಾಗಲ್ಲ ರೀ. ಸುಮ್ಮನೆ ನೀವು ದಾನ ಧರ್ಮ ಯಾರೂ ಮಾಡೋಕ್ಕಾಗಲ್ಲ. ಹೇಳ್ತಾರೆ ಎಲ್ಲರೂ ಹೌದು ಹೌದು ಅಂತ, ಬಟ್ ಮಾಡಬೇಕಲ್ಲ ಯಥೇಚ್ಛವಾಗಿ. ಯಾರು ಈ ದಾನ ಧರ್ಮಗಳು ಮಾಡ್ತಾ ಇರ್ತಾನೆ, ಸುಮ್ಮನೆ ಮಾಡಲ್ಲ. ಭಗವಂತ ಬಂದು ಮಾಡಿಸ್ತಾನೆ, ಆ ಪ್ರೇರಣೆ ಆಗುತ್ತೆ, ಸುಮ್ಮನೆ ಆಗಲ್ಲ. ಯಾಕೆಂದರೆ ನಿಮ್ಮಲ್ಲಿ ಆತ್ಮದಲ್ಲಿ, ರೂಪದಲ್ಲಿ ಬಂದು ಭಗವಂತ ನೆಲೆಸಿರ್ತಾನೆ. ಕಷ್ಟಗಳು ಬರುತ್ತೆ, ಕಷ್ಟಗಳು ತಪ್ಪಿದ್ದಲ್ಲ, ಅದ್ರ ಹಿಂದ್ಗಡೆ ಭಗವಂತ ಇದ್ದೇ ಇರ್ತಾನೆ. ನಾನಿದ್ದೀನಿ ಕೊಡು ಅಂತ ಇರ್ತಿತ್ತೆ. ಹಿಂಗಾಗಿ ಇಂಡೈರೆಕ್ಟಾಗೆ ನಿಮಗೆ ಕೊಡಲಿಲ್ಲ ಅಂದರೆ, ಅಯ್ಯೋ ಎಂಥ ತಪ್ಪು ಮಾಡಿಬಿಟ್ಟೆ ಪಾಪ, ಅವ್ರು ಕೇಳಿದರು ಕೊಡಬೇಕಾಗಿತ್ತಲ್ಲ ನಾನು ಅಂತಂದ್ಬಿಟ್ಟು ನೀವು ರೋದನೆ ಪಟ್ಕೊಂತೀರ. ಒಂಥರ ನಿಮಗೆ ತುಂಬ ಬೇಜಾರಾಗುತ್ತೆ. ಆ ಬೇಜಾರೇ ಪರಮಾತ್ಮ, ತಿಳ್ಕೊಳ್ಳಿ. ಆ ದೇವರು ಯಾರಿಗೆ ಇದು ನಾನು ತಪ್ಪು ಮಾಡಿಬಿಟ್ಟೆ, ಕೊಡಲಿಲ್ಲ, ಅಟ್ಲೀಸ್ಟ್ ಅವ್ರು ಊಟ ಕೇಳಿದರು, ತಿಂಡಿ ಕೇಳಿದರು, ಏನೋ ಕಷ್ಟ ಅಂತ ಕೇಳಿದರು, ದಾನ ಧರ್ಮ ಮಾಡಬೇಕಾಗಿತ್ತಲ್ಲ, ನಾನು ತಪ್ಪು ಮಾಡಿಬಿಟ್ಟೆ, ಮತ್ತೆ ಹೋಗಿ ಹುಡುಕೊಂಡೋಗಿ ಎಷ್ಟೋ ಜನ ಕೊಡ್ತೀರಾ. ಇಲ್ಲ ಅಂತಂದರೆ ಆ ಟೈಮಲ್ಲಿ ಇನ್ನೊಂದು ಸರಿ ಹಿಂಗೆ ಮಾಡಬಾರ್ದು, ಈ ತಪ್ಪು ಮಾಡಬಾರ್ದು, ನಾನು ಯಾರೇ ಕೇಳಿದರೂ ನಾನು ಕೊಡಬೇಕು ಅಂತ ನಿಮಗೆ ಈ ಮನಸ್ಸು ಬಂತು ಅಂದರೆ ಖಂಡಿತವಾಗ್ಲೂ ನಿಮಗೆ, ನಿಮ್ಮಲ್ಲಿ ಭಗವಂತ ನಿಮ್ಮ ಜೊತೆ ಸದಾ ಇದ್ದೇ ಇರ್ತಾನೆ, ತಿಳ್ಕೊಳ್ಳಿ. ನಿಮಗೆ ಗೊತ್ತಿಲ್ಲದೇನೋ ಗೊತ್ತಿದೆಯೇನೋ ದಾನ ಧರ್ಮಗಳು ವಿಪರೀತ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಜೊತೆ, ನಿಮ್ಮ ಆತ್ಮದ ಜೊತೆ ಖಂಡಿತವಾಗ್ಲೂ ಪರಮಾತ್ಮ ಸದಾ ಇದ್ದೇ ಇರ್ತಾನೆ. ನಮಸ್ಕಾರ.